ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನೀವೇನಾದರೂ ಕೆಮಿಸ್ಟ್ರಿನ ಓಪನ್ ಎಲೆಕ್ಟಿವ್ ಆಗಿ ತೊಗೊಂಡಿದ್ದರೆ ಥರ್ಡ್ ಸೆಮಲ್ಲಿ ಅದರಲ್ಲಿ 3 ಯೂನಿಟ್ ಇರುತ್ತೆ. ಅದರಲ್ಲಿ 2ನೇ ಯೂನಿಟಲ್ಲಿ ಕೆಮಿಕಲ್ ಬಾಂಡಿಂಗ್ ಅನ್ನೋದನ್ನು ಓದ್ತೀರಾ. ಅದರದ್ದು ವಿಡಿಯೋ ಸೀರೀಸ್ನ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಯೂನಿಟ್ 1 ಮತ್ತು ಯೂನಿಟ್ 3 ಅದರದ್ದು ಕಂಪ್ಲೀಟ್ ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ಗೆ ಹೋದ್ಮೇಲೆ ಕೆಮ್ ಛಾಯಾ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಕ್ಕದಲ್ಲೇ ಬೆಲ್ ಐಕಾನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿಕೊಂಡು ನೆಕ್ಸ್ಟ್ ನೀವು ಪ್ಲೇ ಲಿಸ್ಟ್ಗೆ ಹೋದರೆ ಸೆಕೆಂಡ್ BSc ಥರ್ಡ್ ಸೆಮ್ OE ಅಂತ ಹೋದರೆ ಅಲ್ಲಿ ನಾನು ಇದುವರೆಗೂ ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಒಂದೇ ಜಾಗದಲ್ಲಿ ಎಲ್ಲೋ ವೀಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಎಗೇನ್ ಚಾಪ್ಟರ್ ಆದಮೇಲೆ ನೋಡಿ, ಇವತ್ತು ನಾನು ಕೆಮಿಕಲ್ ಬಾಂಡಿಂಗಲ್ಲಿ ಮಾಡ್ತಾ ಇರೋವಂಥದ್ದು 2ನೇ ವಿಡಿಯೋ. ಕೆಮಿಕಲ್ ಬಾಂಡಿಂಗ್ 2 ಅಂತ ಕೊಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ಮಾಡೋದಕ್ಕೆ ನಾನು ಕೆಮಿಕಲ್ ಬಾಂಡಿಂಗ್ 1 ಅಂತ ಕೊಟ್ಟಿರ್ತೀನಿ. ಹಾಗಾಗಿ ನೀವು ಅದೇ ಪ್ರಕಾರ ನೋಡ್ಕೊಂಡು ಹೋದರೆ ಲಿಂಕ್ ಸಿಗುತ್ತೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಎಗೇನ್ ವೆಲ್ಕಮ್ ಟು ಕೆಮ್ ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೆಮಿಕಲ್ ಬಾಂಡಿಂಗ್ ಅಂದರೆ ಏನು, ಯಾಕಾಗತ್ತೆ, ಆಕ್ಟೇಟ್ ರೂಲ್ ಅಂದರೆ ಏನು, ಸೊ ಎಲ್ಲ ಆಟಮ್ಸನ್ನು ಇನ್ ಆರ್ಡರ್ ಟು ಹ್ಯಾವ್ ದಿ ಆಕ್ಟೇಟ್ ಅರೇಂಜ್ಮೆಂಟ್ ಇನ್ ದೇರ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಇನ್ ಆರ್ಡರ್ ಟು ಬಿಕಮ್ ಮೋರ್ ಸ್ಟೇಬಲ್ ಐದರ್ ದೇ ಗೋಯಿಂಗ್ ಟು ಶೇರ್ ಆರ್ ದೇ ಗೋಯಿಂಗ್ ಟು ಲೂಸ್ ಆರ್ ಗೇನ್ ಎಲೆಕ್ಟ್ರಾನ್ಸ್ ಆಗಿ ಕೆಮಿಕಲ್ ಬಾಂಡಿಂಗ್ ಆಗುತ್ತೆ ಅಂತ ಹೇಳಿದೆ. ಕೆಮಿಕಲ್ ಬಾಂಡಿಂಗ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿದೆ. ಅದರಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಬಾಂಡಿಂಗ್ ಯಾವುದು ಅಂದರೆ ಅಯಾನಿಕ್ ಬಾಂಡ್, ವಿಚ್ ಇಸ್ ಎ ವೆರಿ ಸ್ಟ್ರಾಂಗ್ ಬಾಂಡ್ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ ಅಂದರೆ ಅಯಾನಿಕ್ ಬಾಂಡಿಂಗ್. ಅದು ಯಾಕಾಗತ್ತೆ, ಅದರದ್ದು ಅಯಾನಿಕ್ ಕಾಂಪೌಂಡ್ಸು ಪ್ರಾಪರ್ಟೀಸ್ ಏನು, ಯಾವ್ಯಾವ ಫ್ಯಾಕ್ಟರ್ ಗೋಯಿಂಗ್ ಟು ಅಫೆಕ್ಟ್ ದ ಅಯಾನಿಕ್ ಬಾಂಡಿಂಗು, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದರಲ್ಲಿ ಒಂದು ಬಾರ್ನ್-ಹೇಬರ್ ಸೈಕಲ್ ಅಂತ ಬರುತ್ತೆ. ಅದ್ರ ಬಗ್ಗೆನೂ ಕಂಪ್ಲೀಟಾಗಿ ಇವತ್ತು ವಿಡಿಯೋದಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಸೊ ಅಯಾನಿಕ್ ಬಾಂಡಿಂಗ್ ಅಂತ ಅಂದರೆ ಏನು ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ವೇಲೆನ್ಸ್ ಎಲೆಕ್ಟ್ರಾನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಬಾಂಡಿಂಗ್ ಅಂತ. ಸೊ ಆ ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿರ್ತಾವಲ್ಲ ಅವು ಆಕ್ಟೈಟ್ ಆಗೋಕ್ಕೆ ಟ್ರೈ ಮಾಡ್ತವೆ. ಈ ಅಯಾನಿಕ್ ಬಾಂಡಿಂಗಲ್ಲಿ ಏನಾಗುತ್ತೆ ಅಂತಂದರೆ ಎಲೆಕ್ಟ್ರೋ ಪಾಸಿಟಿವ್ ಅಂತ ಎಲೆಕ್ಟ್ರೋ ನೆಗೆಟಿವ್, ಒಂದು ಎಲೆಕ್ಟ್ರೋ ಪಾಸಿಟಿವ್ ಒಂದು ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ಸ್ ಇದ್ದಾಗ, ಆಟಮ್ಸ್ ಇದ್ದಾಗ, when they combine together they are going to form the bond, and that type bond we are going to call it as an ionic bond. ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್, ಎಲೆಕ್ಟ್ರೋ ಪಾಸಿಟಿವ್ ಅಂದರೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಎಲೆಕ್ಟ್ರೋ ನೆಗೆಟಿವ್ ಅಂದರೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಎಲೆಕ್ಟ್ರೋ ಪಾಸಿಟಿವ್ ಆಟಮು, ಎಲೆಕ್ಟ್ರೋ ನೆಗೆಟಿವ್ ಆಟಮ್ ಅವೆರಡರ ಮಧ್ಯದಲ್ಲಿ ಸಮ್ ಸಾರ್ಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಅಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಅದು ಆಗಬೇಕು ಅಂತಂದರೆ ದೇರ್ ವಿಲ್ ಬಿ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ಎಲೆಕ್ಟ್ರೋ ಪಾಸಿಟಿವ್ ಅನ್ನೋದು ಏನು ಮಾಡುತ್ತೆ, ತಂದು ಎಲೆಕ್ಟ್ರಾನ್ನ ಕೊಟ್ಬಿಡುತ್ತೆ. ಎಲೆಕ್ಟ್ರೋ ನೆಗೆಟಿವ್ ಅನ್ನೋದು ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ 2 ಆಟಮ್ ಇದೆ. ಒನ್ ಆಫ್ಟರ್ ಗಿವಿಂಗ್ ದಿ electrons they will become electropositive. One after accepting they will become electronegative. ಒಂದು electronegative ಇದೆ, ಒಂದು electropositive ಇದೆ. ಅವೆರಡೂ when they come together there will be a formation of the bond. ಆ ಬಾಂಡ್ಗೆ ನಾವೇನಂತ ಕರಿತೀವಿ, ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಸೋಡಿಯಂನ ತಗೊಳ್ಳೋಣ, ಎಲೆಕ್ಟ್ರೋ ಪಾಸಿಟಿವ್ ಅಂತ ಕರಿತೀವಿ. ಅಲ್ಲೇನಾಗಿರುತ್ತೆ ಅಂದರೆ 11 ಎಲೆಕ್ಟ್ರಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ಸ್ ಇರುತ್ತೆ. ಔಟರ್ ಮೋಸ್ಟ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2 2s2 2p6 ಬರಿತೀವಿ, 3s1 ಬರಿತೀವಿ. ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ ಎಷ್ಟು, 1 ಎಲೆಕ್ಟ್ರಾನ್ ಇದೆ. ಆ 1 ಎಲೆಕ್ಟ್ರಾನ್ನ ಅದು ಕೊಟ್ಬಿಟ್ರೆ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆರ್ ಆಕ್ಟೇಟ್ ಅರೇಂಜ್ಮೆಂಟ್ ಆಗುತ್ತೆ. ಅದೇ ರೀತಿ ಕ್ಲೋರಿನ್ಗೆ ತೊಗೊಂಡ್ರೆ 7 ಎಲೆಕ್ಟ್ರಾನ್ಸ್ ಔಟರ್ ಮೋಸ್ಟ್ ಶೆಲ್ಲಲ್ಲಿರುತ್ತೆ. 1 ಎಲೆಕ್ಟ್ರಾನ್ ಅದಕ್ಕೆ ಬಂದ ತಕ್ಷಣ ಅದೇನಾಗುತ್ತೆ, ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಆಕ್ಟೇಟ್ ಅರೇಂಜ್ಮೆಂಟ್. ಹಾಗಾಗಿ ಏನು ಮಾಡುತ್ತೆ, ಸೋಡಿಯಂ ಏನು ಮಾಡುತ್ತೆ, 1 ಎಲೆಕ್ಟ್ರಾನ್ನ ಕೊಡುತ್ತೆ. ಕ್ಲೋರಿನ್ ಏನು ಮಾಡುತ್ತೆ, 1 ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಸೋಡಿಯಂ ಏನಾಗುತ್ತೆ, ಆಫ್ಟರ್ ಗಿವಿಂಗ್ ದಿ ಎಲೆಕ್ಟ್ರಾನ್ ಇಟ್ ವಿಲ್ ಬಿಕಮ್ ಎಲೆಕ್ಟ್ರೋ ಪಾಸಿಟಿವ್. ಕ್ಲೋರಿನ್ ಆಫ್ಟರ್ ಅಕ್ಸೆಪ್ಟಿಂಗ್ ಎನ್ ಎಲೆಕ್ಟ್ರಾನ್ ಇಟ್ ವಿಲ್ ಬಿಕಮ್ ಎಲೆಕ್ಟ್ರೋ ನೆಗೆಟಿವ್. ಸೊ ಸೋಡಿಯಂನ ನಾವು ಮೆಟಲ್ ಅಂತ ಕರಿತೀವಿ, ಕ್ಲೋರಿನ್ನ ನಾವು ನಾನ್ ಮೆಟಲ್ ಅಂತ ಕರಿತೀವಿ. ಒಂದೆರಡು ಎಲೆಕ್ಟ್ರೋ ಪಾಸಿಟಿವ್ ಇದೆ, ಇನ್ನೊಂದು ಎಲೆಕ್ಟ್ರೋ ನೆಗೆಟಿವ್ ಇದೆ. ವೆನ್ ದೇ ಕಮ್ ವೆರಿ ಕ್ಲೋಸ್ ಟು ಈಚ್ ಅದರ್ there will be a complete transfer of 1 electron from sodium to chlorine. After transferring 1 electron from chlorine, after accepting 1 electron by the chlorine, 1 electron given by the sodium, 1 electron accepted by the chlorine, ಅವೇನಾಗ್ತವೆ ಅಂದರೆ they are going to have the
both the atoms, they're going to have the octet arrangement. Once they're going to have the octet arrangement, they're going to be stable, they're going to have the octet arrangement. ಈ ರೀತಿ ಆದಾಗ ಏನು ಬಾಂಡ್ ಫಾರ್ಮೇಷನ್ ಆಗುತ್ತಲ್ಲ, ಈ ಬಾಂಡ್ ಫಾರ್ಮೇಷನ್ಗೆ ನಾವೇನಂತ ಕರಿತೀವಿ ಅಂತಂದರೆ ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ದ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ಯಾವುದು ಕೊಡ್ತಾ ಇದೆಯಲ್ಲ, ವಿಚ್ ಒನ್ ಇಸ್ ಗಿವಿಂಗ್ away, which after giving away it going to have the positive charge, ಅದನ್ನು ಮೆಟೀರಿಯಲ್ ಅಂತ ಕರಿತೀವಿ. ವಿಚ್ ಈಸ್ ಅಕ್ಸೆಪ್ಟಿಂಗ್, ಆಫ್ಟರ್ ಅಕ್ಸೆಪ್ಟಿಂಗ್ ಇಟ್ ವಿಲ್ ಬಿಕಮ್ ಎಲೆಕ್ಟ್ರೋನೆಗೆಟಿವ್ ಅಂತ ಹೇಳ್ತೀವಿ. ಅವೆರಡರ ಮಧ್ಯೆ ಇರೋ ಬಾಂಡ್ಗೆ ನಾವೇನಂತ ಕರಿತೀವಿ, ಅಯಾನ್ ಬಾಂಡಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವೀಗ ಸೋಡಿಯಂ ಕ್ಲೋರೈಡ್ನ ತೊಗೊಂಡ್ವಿ, ಅಲ್ಲಿ ಹಿಂದಿನ ಎಕ್ಸಾಂಪಲ್ ಅದೇ ತೋರಿಸಿದ್ದೆ. ಸೋಡಿಯಂಗೆ ಏನಾಗಿದೆ ಅಂದರೆ 11 ಎಲೆಕ್ಟ್ರಾನ್ಸ್ ಇರುತ್ತೆ. ಔಟರ್ 11 ನಂಬರ್ ಆಫ್ ಎಲೆಕ್ಟ್ರಾನ್ಸು 11 ಇದೆ. ಆಫ್ಟರ್ ಗಿವಿಂಗ್ 1 ಎಲೆಕ್ಟ್ರಾನ್ ಕೊಟ್ಟ ಮೇಲೆ ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ ಆಗುತ್ತೆ, 10 ಎಲೆಕ್ಟ್ರಾನ್ ಆಗುತ್ತೆ. ಸೊ ಯಾಕೆ ಒಂದು ಎಲೆಕ್ಟ್ರಾನ್ ಅದು ಈಸಿಯಾಗಿ ಕೊಡುತ್ತೆ ಅಂದರೆ, ಆಫ್ಟರ್ ಲೂಸಿಂಗ್ 1 ಎಲೆಕ್ಟ್ರಾನ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಆಕ್ಟೇಟ್ ಅರೇಂಜ್ಮೆಂಟ್. ಏನಾಗುತ್ತೆ, 11 ಇದ್ದಾಗ 1s2 2s2 2p6 3s1 ಇರುತ್ತೆ. Na+ ಆದಾಗ ಆ 1s ಹೊಟ್ಟೋಯ್ತು, ದೇ ಗೋಯಿಂಗ್ ಟು ಹ್ಯಾವ್ ಆಕ್ಟೇಟ್ ಅರೇಂಜ್ಮೆಂಟ್ 3s2 3p6 ಅರೇಂಜ್ಮೆಂಟ್ ಆಗಿರುತ್ತೆ. ಹಾಗಾಗಿ ಏನು ಮಾಡುತ್ತೆ, ಇಟ್ ಟ್ರೈ ಟು ಗಿವ್ ಅವೇ ದಿ ಎಲೆಕ್ಟ್ರಾನ್. ಅದೇ ರೀತಿ ಕ್ಲೋರಿನ್ಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 17 ಇದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ತೊಗೊಂಡ್ರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ 7 ಎಲೆಕ್ಟ್ರಾನ್ಸ್ ಇರುತ್ತೆ. ಬೈ ಅಕ್ಸೆಪ್ಟಿಂಗ್ 1 ಎಲೆಕ್ಟ್ರಾನ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಆಕ್ಟೇಟ್ ಕಾನ್ಫಿಗರೇಷನ್. Na+ಗೂ ಆಕ್ಟೇಟ್ ಕಾನ್ಫಿಗರೇಷನ್ ಬಂತು, Cl- ಆಕ್ಟೇಟ್ ಕಾನ್ಫಿಗರೇಷನ್ ಬಂತು. ಒಂದು ಪಾಸಿಟಿವ್ ಇದೆ, ಇನ್ನೊಂದು ನೆಗೆಟಿವ್ ಇದೆ. ಅವೆರಡರ ಮಧ್ಯದಲ್ಲಿ ಸಮ್ ಸಾರ್ಟ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಆ ಅಟ್ರಾಕ್ಷನ್ ಲೀಡ್ಸ್ ಟು ಎ ಬಾಂಡ್ ಫಾರ್ಮೇಷನ್. ಅಂಥ ಟೈಪ್ ಆಫ್ ಬಾಂಡ್ಗೆ ನಾವೇನಂತ ಕರಿತೀವಿ, ಅಯಾನಿಕ್ ಬಾಂಡಿಂಗ್ ಅಂತ ಹೇಳ್ತೀವಿ. ಇಲ್ಲೇನಾಗ್ತಿದೆ, ಕಂಪ್ಲೀಟಾಗಿ ಸೋಡಿಯಂ ತಂದು ಒಂದು ಎಲೆಕ್ಟ್ರಾನ್ನ ಕ್ಲೋರಿನ್ಗೆ ಕೊಟ್ಬಿಟ್ಟಿದೆ. ಯಾವಾಗ ಬೋತ್ ಆಫ್ ದೆಮ್ ದೇ ಹ್ಯಾಡ್ ದಿ ಆಕ್ಟೇಟ್ ಅರೇಂಜ್ಮೆಂಟ್, ವೆನ್ ಒನ್ ಎಲೆಕ್ಟ್ರಾನ್ ಈಸ್ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್, ಆವಾಗ ನಿಮಗೆ ಏನು ಕೆಮಿಕಲ್ ರಿಯಾಕ್ಷನ್ ಆಗಿ ಯಾವ ಬಾಂಡ್ ಫಾರ್ಮೇಷನ್ ಆಗುತ್ತಲ್ಲ, ಆ ಬಾಂಡ್ ಫಾರ್ಮೇಷನ್ಗೆ ನಾವೇನಂತ ಕರಿತೀವಿ, ಅಯಾನಿಕ್ ಅಂತ ಕರಿತೀವಿ. ಈ ಅಯಾನಿಕ್ ಅವಾಗ ಉಂಟಾಗುತ್ತಲ್ಲ ಕಾಂಪೌಂಡ್ಸು, ಅದಕ್ಕೆ ಅಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ದೀಸ್ ಅಯಾನಿಕ್ ಕಾಂಪೌಂಡ್ಸ್ ಆರ್ ವೆರಿ ಸ್ಟೇಬಲ್ ಸಾಲಿಡ್ಸ್. ಅವು ಸಾಲಿಡ್ ಆಗಿರ್ತವೆ. ಇಟ್ಸ್ ಎ ವೆರಿ ಸ್ಟ್ರಾಂಗ್ ಬಾಂಡ್. ಒಂದು ಎಲೆಕ್ಟ್ರೋ ಪಾಸಿಟಿವ್ ಇದೆ, ಒಂದು ಎಲೆಕ್ಟ್ರೋ ನೆಗೆಟಿವ್ ಇದೆ. ದೇ ಗೋಯಿಂಗ್ ಟು ಹ್ಯಾವ್ ಎ ಸ್ಟ್ರಾಂಗೆಸ್ಟ್ ಬಾಂಡ್. ಇರೋ ಬಾಂಡ್ಗಳೆಲ್ಲ ತುಂಬ ಸ್ಟ್ರಾಂಗ್ ಆಗಿರೋ ಬಾಂಡ್ ಯಾವುದು ಅಂದರೆ ಅಯಾನಿಕ್ ಬಾಂಡ್ ಅಂತಲೇ ನಾವು ಹೇಳ್ತೀವಿ. ಅಷ್ಟು ಸ್ಟೇಬಲ್ ಆಗಿರುತ್ತೆ ಅವು. ಅಟ್ ರೂಮ್ ಟೆಂಪರೇಚರ್ ದೇ ಆರ್ ಸಾಲಿಡ್. ನಿಮಗೆ ಗೊತ್ತು, ಸಾಲಿಡ್ಸ್ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ವೆರಿ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಅಂಥವು ಸಾಲಿಡ್ ಆಗಿರುತ್ತೆ. ಸಿನ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್, ದೇ ಆರ್ ಸ್ಟೇಬಲ್ ಸಾಲಿಡ್ಸ್ ಆಗಿರೋದಕ್ಕೋಸ್ಕರ ಟು ಕ್ಲೀವ್, ಆ ಬಾಂಡ್ನ ಕ್ಲೀವ್ ಮಾಡಬೇಕು ಅಂದರೆ ಹ್ಯಾವ್ ಟು ಸಪ್ಲೈ ಮೋರ್ ಅಮೌಂಟ್ ಆಫ್ ಎನರ್ಜಿ. ದೇರ್ ಫೋರ್ ದೋಸ್ ಮಾಲಿಕ್ಯೂಲ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಆ್ಯಂಡ್ ದೇ ಆರ್ ಹಾರ್ಡ್ ಆ್ಯಂಡ್ ಬ್ರಿಟೈಲ್. ಅವು ತುಂಬ ಹಾರ್ಡ್ ಆಗಿರ್ತವೆ. ಆ್ಯಂಡ್ ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟನ್ ಸ್ಟೇಟ್ ಆ್ಯಂಡ್ ಆಲ್ಸೋ ಇನ್ aqueous ಸಾಲ್ಟ್. ದೇ ಆರ್ ಸಾಲ್ಯುಬಲ್ ಇನ್ ವಾಟರ್, ದೇ ಆರ್ ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್. ಹಾಗಾಗಿ ಇಮಿಡಿಯೇಟಾಗಿ ಅಯನೈಸೇಷನ್ ಆಗ್ತವೆ. ಇಮಿಡಿಯೇಟಾಗಿ 100% ಅಯನೈಸೇಷನ್ ಆಗಿರೋದಕ್ಕೋಸ್ಕರ ದೇ ಆರ್ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಬೋತ್ ಇನ್ ಮೋಲ್ಟನ್ ಸ್ಟೇಟ್ ಆ್ಯಂಡ್ ಇನ್ aqueous ಸ್ಟೇಟ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಯಾವ್ಯಾವ ಫ್ಯಾಕ್ಟ್ರ್, ಈಗ ಯಾವ ಫ್ಯಾಕ್ಟ್ರಿಂದ ನಾನೊಂದು ಹೇಳಿದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ. ಅದಲ್ಲದೆ ಅನದರ್ 3 ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಡಿಸೈಡ್ ವೆದರ್ ದೋಸ್ ಆಟಮ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್ ದೇ ಗೋಯಿಂಗ್ ಟು ಫಾರ್ಮ್ ಅಯಾನಿಕ್ ಬಾಂಡಿಂಗ್ ಆರ್ ನಾಟ್. ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆಗುತ್ತೋ ಇಲ್ವೋ ಅದನ್ನು ನನಗೆ ಅರ್ಥ ಮಾಡ್ಕೋಬೇಕು. ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಆಗುತ್ತಾ ಇಲ್ವಾ ಅಂತ ಹೇಳೋದಕ್ಕೆ, ಅಲ್ಲಿ ಅವೆರಡರ ಮಧ್ಯೆ, ಎರಡು ಆಟಮ್ ಮಧ್ಯದಲ್ಲಿ ಅಯಾನಿಕ್ ಬಾಂಡಿಂಗೇ ಫಾರ್ಮೇಷನ್ ಆಗ್ತಿದೆ ಅಂತ ನನಗೆ ಹೇಳೋದಕ್ಕೆ 3 ಪ್ಯಾರಾಮೀಟರ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಅಯನೈಸೇಷನ್ ಎನರ್ಜಿ, ಎರಡನೇದು ಎಲೆಕ್ಟ್ರಾನ್ ಅಫಿನಿಟಿ, ಮೂರನೇದು ಲ್ಯಾಟಿಸ್ ಎನರ್ಜಿ. ಹೇಗೆ ನಾನು ಪಿರಿಯಾಡಿಕ್ ಪ್ರಾಪರ್ಟೀಸಲ್ಲಿ ಅಯನೈಸೇಷನ್ ಎನರ್ಜಿ ಇನ್ ಡೀಟೇಲ್ ಆಗಿ ಆಲ್ರೆಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿ ಎಲೆಕ್ಟ್ರಾನ್ ಅಫಿನಿಟಿ ಇನ್ ಡೀಟೇಲ್ ಆಗಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ಹೇಗಾಗುತ್ತೆ, ಅಲಾಂಗ್ ದಿ ಪೀರಿಯಡ್, ಡೌನ್ ದಿ ಗ್ರೂಪ್ ಏನಾಗುತ್ತೆ, ಅಯನೈಸೇಷನ್ ಎನರ್ಜಿ ಅಂದರೆ ಏನು, ಎಲೆಕ್ಟ್ರಾನ್ ಅಫಿನಿಟಿ ಅಂದರೆ ಏನು. ಸೊ 4 ಪಿರಿಯಾಡಿಕ್ ಪ್ರಾಪರ್ಟೀಸ್ ಇದೆ. ಅದರಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಯಾವುದು ಅಂದರೆ ಅಯನೈಸೇಷನ್ ಎನರ್ಜಿ, ಇನ್ನೊಂದು ಎಲೆಕ್ಟ್ರಾನ್ ಅಫಿನಿಟಿ. ಅಲ್ಲಿ ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯಾವ ಆಟಮ್ಗೆ ಲೋ ಅಯನೈಸೇಷನ್ ಎನರ್ಜಿ ಇರುತ್ತಲ್ಲ, ದೋಸ್ ಆಟಮ್ ದೇ ಟ್ರೆಂಡ್ ಟು ಫಾರ್ಮ್ ದಿ ಹೈಲಿ ಎಲೆಕ್ಟ್ರೋಪಾಸಿಟಿವ್ ಅಯಾನ್ಸ್. ಅಂಥದಕ್ಕೆ ಅಂಥ ಮಾಲಿಕ್ಯೂಲ್ಸ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಅಯಾನಿಕ್ ಬಾಂಡಿಂಗ್. ಅಯಾನಿಕ್ ಬಾಂಡಿಂಗ್ ಆಗಬೇಕು ಅಂದರೆ ನನಗೇನಾಗಿರಬೇಕು,
ಒಂದು ಎಲೆಕ್ಟ್ರೋ ಪಾಸಿಟಿವ್ ಇರಬೇಕು, ಇನ್ನೊಂದು ಎಲೆಕ್ಟ್ರೋ ನೆಗೆಟಿವ್ ಇರಬೇಕು. ಎಲೆಕ್ಟ್ರೋ ಪಾಸಿಟಿವ್ ಆಗಬೇಕು ಅಂದರೆ ಆ ಮಾಲಿಕ್ಯೂಲ್ಗೆ ಅಯನೈಸೇಷನ್ ಎನರ್ಜಿ ಏನಾಗಿರಬೇಕು, ತುಂಬ ಕಡಿಮೆ ಇರಬೇಕು. ಹಾಗಾದ್ರೆ ಅಯನೈಸೇಷನ್ ಎನರ್ಜಿ ಅಂದ್ರೇನು? ಇಟ್ಸ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಅನ್ ಎಲೆಕ್ಟ್ರಾನ್ ಫ್ರಮ್ ದಿ ನ್ಯೂಟ್ರಲ್ ಗೇಸಿಯಸ್ ಸ್ಟೇಟ್. ಈಗ ಒಂದು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಒಂದು ಎಲೆಕ್ಟ್ರಾನ್ನ ತೆಗಿಬೇಕು ಅಂದರೆ ಹ್ಯಾವ್ ಟು ಸ್ಪೆಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಆ ಎನರ್ಜಿ ಏನು ಅಂತ ಕರಿತೀವಿ ನಾವು? ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಆ ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಶೆಲ್ಲಲ್ಲಿರೋ ಎಲೆಕ್ಟ್ರಾನ್ ತನ್ನಷ್ಟಕ್ಕೆ ತಾನೇ ಅದು ರಿಮೂವ್ ಆಗಲ್ಲ ಅಥವಾ ಅದು ಟ್ರಾನ್ಸ್ಫರ್ ಆಗಲ್ಲ. ರಿಮೂವ್ ಆಗಬೇಕು ಅಂದರೆ ನಾನೇನು ಮಾಡಬೇಕು? ಹ್ಯಾವ್ ಟು ಸ್ಪೆಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಅದೇನಾದರೂ ಸೈಜು ಚಿಕ್ಕದಾಗಿತ್ತು, ನ್ಯೂಕ್ಲಿಯಸ್ಗೆ ಕ್ಲೋಸ್ ಆಗಿತ್ತು, ಇಫ್ ದೇ ಹ್ಯಾವ್ a strong electrostatic force of attraction between the electrons which are present in the outermost shell and the nucleus, size ಚಿಕ್ಕದಾಗಿತ್ತು ಅಂದಾಗ have to spend more amount of energy because it is in ಕಂಟ್ರೋಲ್ ಆಫ್ ದಿ ನ್ಯೂಕ್ಲಿಯಸ್ ಇರುತ್ತೆ ಔಟರ್ಮೋಸ್ಟ್ ಎಲೆಕ್ಟ್ರಾನ್. ಸೈಜ್ ದೊಡ್ಡದಾಗ್ತಾ ಇದ್ದಂಗೆ ಆ ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆಗುತ್ತೆ. ಆ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಇಟ್ ಈಸ್ ಅವೇ ಫ್ರಮ್ ದಿ ನ್ಯೂಕ್ಲಿಯಸ್, ಅದರದ್ದು ಹೋಲ್ಡು ಕಡಿಮೆ ಇರುತ್ತೆ. ಆವಾಗ ನಾನು ಏನು ಮಾಡ್ತೀನಿ, ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಸಪ್ಲೈ ಮಾಡಿದ್ರು ಆ ಎಲೆಕ್ಟ್ರಾನ್ನ ನಾನು ಈಸಿಯಾಗಿ ರಿಮೂವ್ ಮಾಡ್ಬೋದು. ಯಾವಾಗ ಎಲೆಕ್ಟ್ರಾನ್ಸ್ನ ತುಂಬ ಕಡಿಮೆ ರಿಮೂವ್ ಮಾಡೋಕ್ಕೆ ತುಂಬ ಕಡಿಮೆ ಎನರ್ಜಿ ಯೂಸ್ ಮಾಡ್ತೀನಲ್ಲ, ಅಂಥ ಮಾಲಿಕ್ಯೂಲ್ಸು ಕೆನ್ ಈಸಿಲಿ ಫಾರ್ಮ್ ದಿ ಅಯಾನ್ಸ್, ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಲೆಸ್ಸರ್ ದಿ ಅಯನೈಸೇಷನ್ ಎನರ್ಜಿ, ಗ್ರೇಟರ್ ಈಸ್ ದಿ ಈಸಿ ಆಫ್ ದಿ ಫಾರ್ಮೇಷನ್ ಆಫ್ ದಿ ಕೆಟಯಾನ್. ನನಗೆ ಏನಾಗಿರಬೇಕು, ಎಲೆಕ್ಟ್ರೋ ಪಾಸಿಟಿವ್ ಆಗಬೇಕು, ಕೆಟಯಾನ್ ಫಾರ್ಮೇಷನ್ ಆಗಬೇಕು. ಎಲೆಕ್ಟ್ರೋ ಪಾಸಿಟಿವ್ ಅಂತಂದರೆ ಆ ಆಟಮ್ ಮೇಲೆ ಪಾಸಿಟಿವ್ ಚಾರ್ಜ್ ಇದ್ದರೆ ಅದನ್ನು ಕೆಟಯಾನ್ ಅಂತ ಕರಿತೀವಿ, ಅಥವಾ ಎಲೆಕ್ಟ್ರೋ ಪಾಸಿಟಿವ್ ಆಗಿರಬೇಕು. The metals with a low ionization energy have the greater tendency to form the ionic bond. Group 1 and group 2 ಅಥವಾ S block elements ಅಂತ ಏನು ಕರಿತೀವಿ, they tend to form the ionic compounds due to their low ionization energy. ಯಾವುದಕ್ಕೆ ಅಯನೈಸೇಷನ್ ಎನರ್ಜಿ ಕಡಿಮೆ ಇರುತ್ತಲ್ಲ ಅವು ಈಸಿಯಾಗಿ ಎಲೆಕ್ಟ್ರಾನ್ಸ್ನ ಕೊಡುತ್ತೆ, ಆ್ಯಂಡ್ ದೇ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್ ಆನ್ ದೆಮ್. ಸೊ ದೇ ಕ್ಯಾನ್ ಈಸಿಲಿ ಡೊನೇಟ್ ದೇರ್ ಎಲೆಕ್ಟ್ರಾನ್ ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ ದಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಯಾಕೆ? ಅವ್ರದ್ದು ಅಯನೈಸೇಷನ್ ಎನರ್ಜಿ ಆ ಮಾಲಿಕ್ಯೂಲ್ಸ್ದು ಆಟಮ್ಸ್ದು ಕಡಿಮೆ ಇರುತ್ತೆ, ಹಾಗಾಗಿ ಎಲೆಕ್ಟ್ರಾನ್ಸ್ನ ಆಟಮ್ಸ್ ಅದು ಈಸಿಯಾಗಿ ಕೊಡುತ್ತೆ. ಗ್ರೂಪ್ ಮತ್ತು ಗ್ರೂಪ್ 1 ಮತ್ತು ಗ್ರೂಪ್ 2 ಏನಿದೆಯಲ್ಲ ಅವಕ್ಕೆ ನಾವೇನಂತ ಕರಿತೀವಿ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಜನರಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಏನಿದೆಯಲ್ಲ ದೇ ಗೋಯಿಂಗ್ ಟು ಫಾರ್ಮ್ ದಿ ಎಲೆಕ್ಟ್ರೋ ಪಾಸಿಟಿವ್ ಮೆಟಲ್ನ ಫಾರ್ಮ್ ಇರುತ್ತೆ. ಎರಡನೇದು ಏನು ಹೇಳ್ತೀವಿ, ಎಲೆಕ್ಟ್ರಾನ್ ಅಫಿನಿಟಿ ಅಂತ ಹೇಳ್ತೀವಿ. ಇದನ್ನು ಒಂದು ಟೆಂಡೆನ್ಸಿ ಆಫ್ ಅನ್ ಆಟಮ್ ಟು ಗೇನ್ ದಿ ಎಲೆಕ್ಟ್ರಾನ್. ಸೊ ಯಾವುದೋ ಒಂದು ಆಟಮ್ ಇದೆ, ಅದು ಎಲೆಕ್ಟ್ರಾನ್ನ ಗೇನ್ ಮಾಡ್ಕೋಬೇಕು ಅಂತಂದಾಗ ಇಟ್ ಗೋಯಿಂಗ್ ಟು ರಿಲೀಸ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಅದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ಅಫಿನಿಟಿ ಅಂತ ಹೇಳ್ತೀವಿ. ಅಯನೈಸೇಷನ್ ಎನರ್ಜಿ ಅಂದ್ರೇನು, ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡೋಕ್ಕೆ ನಾನು ಎನರ್ಜಿನ ಸಪ್ಲೈ ಮಾಡಬೇಕು. ಅದೇ ರೀತಿ ಎಲೆಕ್ಟ್ರಾನ್ ಅಫಿನಿಟಿ ಅಂದ್ರೇನು ಅಂದರೆ, ಒಂದು ಎಲೆಕ್ಟ್ರಾನ್ನ ಆ್ಯಡ್ ಮಾಡಿದಾಗ ಸಮ್ ಅಮೌಂಟ್ ಆಫ್ ಎನರ್ಜಿ ಬರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ಅಫಿನಿಟಿ ಅಂತ ಹೇಳ್ತೀವಿ. Electron affinity usually 17th group element which have a tendency to accept an electron. After accepting an electron, they will become electronegative. They are going to carry the negative charge on them. We are going to call them as anions ಅಂತ ಕರಿತೀವಿ. They have a tendency to accept an electron. After accepting an electron, they are going to have the nearest noble gas configuration or octet arrangement ಗೆ ಫಾಲೋ ಮಾಡ್ತವೆ. ಹಾಗಾಗಿ ಎಲೆಕ್ಟ್ರಾನ್ ಅಫಿನಿಟಿ, ಎಲೆಕ್ಟ್ರೋ ಪಾಸಿಟಿವ್ ಇರಬೇಕು, ಒಂದು ಎಲೆಕ್ಟ್ರೋ ನೆಗೆಟಿವ್ ಇರಬೇಕು. ಎಲೆಕ್ಟ್ರೋ ಪಾಸಿಟಿವ್ ಆಗಬೇಕು ನಿಮ್ಮ ಆಟಮ್ ಅಂತಂದರೆ ಅದಕ್ಕೆ ಲೋ ಅಯನೈಸೇಷನ್ ಎನರ್ಜಿ ಇರಬೇಕು. ಅದೇ ರೀತಿ ಎಲೆಕ್ಟ್ರೋ ನೆಗೆಟಿವಿಟಿ ಇರಬೇಕು, ಅಥವಾ ಎಲೆಕ್ಟ್ರಾನ್ ಅಫಿನಿಟಿ ಇರಬೇಕು, ಅದು ಎಲೆಕ್ಟ್ರೋ ನೆಗೆಟಿವ್ ಆಗಬೇಕು. ಇಟ್ ಶುಡ್ ಕ್ಯಾರಿ ದಿ ನೆಗೆಟಿವ್ ಚಾರ್ಜ್ ಆನ್ ದೆಮ್ ಅಂತಂದರೆ ಆವಾಗ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಅಫಿನಿಟಿ. ಅಂದರೆ ಆ್ಯಡ್ ಮಾಡಿದಾಗ ಮೋರ್ ಅಮೌಂಟ್ ಆಫ್ ಎನರ್ಜಿ ಯಾವುದು ರಿಲೀಸ್ ಆಗುತ್ತಲ್ಲ ಅದು ಫೇವರಬಲ್ ಟು ಫಾರ್ಮ್ ದಿ ಫಾರ್ಮೇಷನ್ ಆಫ್ ಅನಯಾನ್ ಅಂತ ಕರಿತೀವಿ. ಜನರಲಿ 17 ಗ್ರೂಪ್ ಎಲಿಮೆಂಟ್ಸ್ ಏನಿದೆಯಲ್ಲ ದೇ ಗೋಯಿಂಗ್ ಟು ಹ್ಯಾವ್ ಎಲೆಕ್ಟ್ರಾನ್ ಅಫಿನಿಟಿ, ದೇರ್ಫೋರ್ ದೇ ಕೆನ್ ಈಸಿಲಿ ಅಂಡರ್ಗೋ ಅಯಾನಿಕ್ ಕಾಂಪೌಂಡ್. ಅಂದರೆ ಮೆಟಲ್ಸು ನಾನ್ ಮೆಟಲ್ಸ್ ಅವೆರಡೂ ಕಂಬೈನ್ ಆದಾಗ ಅಯಾನಿಕ್ ಬಾಂಡ್ ಬರುತ್ತೆ. ಈ ಎರಡೂ ಪ್ಯಾರಾಮೀಟರ್ ಅಲ್ಲದಲ್ಲೇ ಅನದರ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಒಂದಿದೆ, ಅದಕ್ಕೆ ನಾವೇನಂತ ಕರಿತೀವಿ, ಲ್ಯಾಟಿಸ್ ಎನರ್ಜಿ ಅಂತ ಕರಿತೀವಿ. ಲ್ಯಾಟಿಸ್ ಎನರ್ಜಿ ಇಸ್ ಡಿಫೈನ್ಡ್ ಆಸ್ ದಿ ಎನರ್ಜಿ ರಿಲೀಸ್ಡ್ ವೆನ್ 1 mole of an ionic solid is formed by the combination of oppositely charged ions. ನನ್ನ ಹತ್ರ ಈಗ ಎಲೆಕ್ಟ್ರೋ ಪಾಸಿಟಿವ್ ಒಂದು ಆಟಮ್ ಇದೆ, ಅಯಾನ್ ಇದೆ. ಅದೇ ರೀತಿ ಎಲೆಕ್ಟ್ರೋ ನೆಗೆಟಿವ್ ಒಂದು ಅಯಾನ್ ಇದೆ, ಒಂದು ಕೆಟಯಾನ್ ಇದೆ, ಒಂದು ಅನಯಾನ್ ಇದೆ. ಅನಯಾನ್ ಫಾರ್ಮೇಷನ್ ಆಗಿದೆ, ಅದೇ ಥರ ಕೆಟಯಾನ್ ಫಾರ್ಮೇಷನ್ ಆಗಿದೆ ಅಂದರೆ ಅವೆರಡರ ಮಧ್ಯದಲ್ಲಿ ಸಮ್ ಸಾರ್ಟ್ ಆಫ್
ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಅವೆರಡೂ ಕಂಬೈನ್ ಆದಾಗ, ಒಂದು ಪಾಸಿಟಿವ್ಲಿ ಚಾರ್ಜ್ ಇದೆ, ಒಂದು ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ ಇದೆ, ಅವೆರಡೂ ಕಂಬೈನ್ ಆದಾಗ ನಮಗೇನಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿ ಏನು ರಿಲೀಸ್ ಆಗುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಲ್ಯಾಟಿಸ್ ಎನರ್ಜಿ ಅಂತ ಕರಿತೀವಿ. ಲ್ಯಾಟಿಸ್ ಎನರ್ಜಿ ಇಸ್ ಎನರ್ಜಿ ರಿಲೀಸ್ಡ್ when electropositive ion and electronegative ion when they combine together to form a stable molecule with a bond. ಅದಕ್ಕೆ ನಾವೇನಂತ ಕರಿತೀವಿ, ಲ್ಯಾಟಿಸ್ ಎನರ್ಜಿ ಅಂತ ಕರಿತೀವಿ. ಈ ಒಂದು ಅಯಾನಿಕ್ ಕಾಂಪೌಂಡ್ ಫಾರ್ಮೇಷನ್ ಆಗಬೇಕಾದ್ರೆ ಸಮ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ ರಿಲೀಸ್ಡ್. ಆ ಎನರ್ಜಿಗೆ ನಾವೇನಂತ ಕರಿತೀವಿ, ಲ್ಯಾಟಿಸ್ ಎನರ್ಜಿ ಅಂತ ಕರಿತೀವಿ. ಹೈಯರ್ ದಿ ಲ್ಯಾಟಿಸ್ ಎನರ್ಜಿ, ಗ್ರೇಟರ್ ಈಸ್ ದಿ ಈಸಿ ಫಾರ್ಮೇಷನ್ ಆಫ್ ದಿ ಅಯಾನಿಕ್ ಕಾಂಪೌಂಡ್. Smaller the ionic size, greater the ionic charge, increases the lattice energy. ಸೊ ಲ್ಯಾಟಿಸ್ ಎನರ್ಜಿ ನಿಮ್ಗೆ ಏನಾಗಬೇಕು, ಹೈಲಿ ಎಲೆಕ್ಟ್ರೋಪಾಸಿಟಿವ್ ಇರಬೇಕು, ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸು ಕಂಬೈನ್ ಆದಾಗ, ಅವೆರಡರ ಮಧ್ಯದಲ್ಲಿ ಕಂಬೈನ್ ಆದಾಗ 1 mole ಆಫ್ ಅನ್ ಅಯಾನಿಕ್ ಕಾಂಪೌಂಡ್ ಫಾರ್ಮೇಷನ್ ಆದಾಗ ಏನಾಗುತ್ತೆ, ದೇರ್ ವಿಲ್ ಬಿ ಸಮ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್. ಆ ರಿಲೀಸ್ಡ್ ಎನರ್ಜಿಗೆ ನಾವೇನಂತ ಕರಿತೀವಿ, ಲ್ಯಾಟಿಸ್ ಎನರ್ಜಿ ಅಂತ ಹೇಳ್ತೀವಿ. ಸೊ ನಿಮ್ಗೆ ಯಾವುದೇ ಒಂದು ಕಾಂಪೌಂಡು ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂದರೆ ಇಟ್ ಶುಡ್ ಹ್ಯಾವ್ ಲೋ ಅಯನೈಸೇಷನ್ ಎನರ್ಜಿ, ಹೈ ಎಲೆಕ್ಟ್ರಾನ್ ಅಫಿನಿಟಿ, ಹೈ ಲ್ಯಾಟಿಸ್ ಎನರ್ಜಿ. ಏನಾಗುತ್ತೆ ಅಂದರೆ ನಿಮಗೆ ಅಯಾನಿಕ್ ಬಾಂಡ್ ಫಾರ್ಮೇಷನು ಆಗ್ತಾ ಹೋಗುತ್ತೆ. ಓಕೆ, ಹಾಗಾದರೆ ಈ ಲ್ಯಾಟಿಸ್ ಎನರ್ಜಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ನಿಮಗೆ ಅಯನೈಸೇಷನ್ ಎನರ್ಜಿ ಇರ್ಬೋದು ಅಥವಾ ಎಲೆಕ್ಟ್ರಾನ್ ಅಫಿನಿಟಿ ಇರ್ಬೋದು, ಅದನ್ನು ಸ್ಪೆಕ್ಟ್ರೋಫೋಟೋಮೀಟರ್ಗಳನ್ನ ಯೂಸ್ ಮಾಡಿಕೊಂಡು ನಾನು ಕ್ಯಾಲ್ಕುಲೇಟ್ ಮಾಡ್ಬೋದು. ಆದರೆ ಇದು ಲ್ಯಾಟಿಸ್ ಎನರ್ಜಿ ಏನಿದೆಯಲ್ಲ ಅದನ್ನು ನಾನು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಅದನ್ನು ಇಂಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು 2 people, ಒಬ್ಬ ಬಾರ್ನ್ ಇನ್ನೊಬ್ಬ ಹೇಬರ್, ದೇ ಡಿಟರ್ಮೈನ್ಡ್ ಇನ್ ಎನ್ ಇಂಡೈರೆಕ್ಟ್ ಮ್ಯಾನರ್. ಅದನ್ನು ಡೈರೆಕ್ಟಾಗಿ ನಾನು ಯೂಸಿಂಗ್ ಎನ್ ಇನ್ಸ್ಟ್ರೂಮೆಂಟ್ ಐ ಕ್ಯಾನಾಟ್ ಕ್ಯಾಲ್ಕುಲೇಟ್. ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಂಡೈರೆಕ್ಟ್ಲಿ ಬೈ ಲುಕಿಂಗ್ ಇನ್ ಟು ದಿ ಈಕ್ವೇಷನ್, by looking into the amount of energy that has been involved in the formation of the cation and the formation of anion. 1 mole of ionic solid na formation ಮಾಡಬೇಕಾದ್ರೆ ಅನಿಯಾನ್ಸು ಕೆಟಿಯಾನ್ಸು ಕಂಬೈನ್ ಆದಾಗ 1 mole ಆಫ್ ಅಯಾನಿಕ್ ಸಾಲ್ಟ್ ಫಾರ್ಮೇಷನ್ ಆಗಬೇಕು ಅಂದರೆ ಎಷ್ಟು ಎನರ್ಜಿ ಬೇಕು ಅದನ್ನು ಕಂಡುಹಿಡಿಯೋದಕ್ಕೆ ನನಗೆ ಒಂದು ಸೈಕ್ಲಿಕ್ ಸ್ಟ್ರಕ್ಚರ್, ನಾನು ಸೈಕ್ಲಿಕ್ ಥರ್ಮೋಕೆಮಿಕಲ್ ಕ್ವಾಂಟಿಟೀಸ್ನ ಯೂಸ್ ಮಾಡ್ಕೊಂಡು ಒಂದು ಸೈಕಲ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತೀನಿ. ಆ ಸೈಕಲ್ಗೆ ನಾವೇನಂತ ಕರಿತೀವಿ, ಬಾರ್ನ್-ಹೇಬರ್ ಸೈಕಲ್ ಅಂತ ಹೇಳ್ತೀವಿ. ಲ್ಯಾಟಿಸ್ ಎನರ್ಜಿ ಕೆನಾಟ್ ಬಿ ಡಿಟರ್ಮೈನ್ಡ್ ಡೈರೆಕ್ಟ್ಲಿ, ಇಟ್ ಹ್ಯಾಸ್ ಟು ಬಿ ಡಿಟರ್ಮೈನ್ಡ್ ಇಂಡೈರೆಕ್ಟ್ಲಿ by using various thermochemical reactions involved in that particular reaction ಅಂತ ಹೇಳ್ತೀವಲ್ಲ, ಆ ಸೈಕಲ್ಗೆ ನಾವೇನಂತ ಕರಿತೀವಿ, ಬಾರ್ನ್-ಹೇಬರ್ ಸೈಕಲ್ ಅಂತ ಕರಿತೀವಿ. ಇದು ಯಾವ ಬೇಸಿಸ್ ಮೇಲೆ ಅವರು ಫಾರ್ಮ್ ಮಾಡಿದ್ರು ಅಂತಂದರೆ ಹೆಸ್ ಲಾ ಆಫ್ ಎಂಥಾಲ್ಪಿ ಅಂತ ಹೇಳ್ತೀವಿ. ಆ ಬೇಸಿಸ್ ಮೇಲೆ ನಾವು ಬಾರ್ನ್-ಹೇಬರ್ ಸೈಕಲ್ನ ಮಾಡ್ತಾ ಇದ್ದೀವಿ. ಈ ಎಸ್ ಲಾ ಏನು ಹೇಳುತ್ತೆ ಅಂದರೆ, ನಿಮ್ಗೆ ಕೊಟ್ಟಿರುವಂಥ ಕೆಮಿಕಲ್ ರಿಯಾಕ್ಷನ್ ಏನಿದೆ ಅದು ಒಂದು ಸ್ಟೆಪ್ಪಲ್ಲಿ ಆಗ್ಬೋದು ಅಥವಾ ಇಟ್ ಮೇ ಅಕ್ಕ ಮೋರ್ ದ್ಯಾನ್ ಇನ್ 1 step. ಎಲ್ಲ ಸ್ಟೆಪ್ಪಲ್ಲಿ, ಅಂದರೆ ಅದು ಒಂದು ಸ್ಟೆಪ್ಪಲ್ಲಿ ಇನ್ವಾಲ್ವ್ ಆದಾಗ ಎಷ್ಟು ಎನರ್ಜಿ ಇನ್ವಾಲ್ವ್ ಆಗುತ್ತೆ, ಅದೇ ರಿಯಾಕ್ಷನು 10 ಸ್ಟೆಪ್ಪಲ್ಲೂ, ಸೇಮ್ ರಿಯಾಕ್ಷನ್ನೇ 10 ಸ್ಟೆಪ್ಪಲ್ಲೂ ಆಗ್ಬೋದು. ಆವಾಗ ಏನು ಎನರ್ಜಿ ಇನ್ವಾಲ್ವ್ ಆಗುತ್ತೆ, ಬೋತ್ ಆಫ್ ದೆಮ್ ಆರ್ ಎಕ್ಸಾಕ್ಟ್ಲಿ ಸೇಮ್ ಅಂತ ಹೇಳುತ್ತೆ. ಆ ರೂಲ್ಗೆ ನಾವು ಏನಂತ ಕರಿತೀವಿ, ಎಸ್ ಲಾ ಆಫ್ ಎಂಥಾಲ್ಪಿ ಅಂತ ಕರಿತೀವಿ. ಯಾವುದೋ ಒಂದು ಮಾಲಿಕ್ಯೂಲ್ ಫಾರ್ಮೇಷನ್ ಆಗ್ತಾ ಇದೆ, ಆ ಫಾರ್ಮೇಷನು ಒಂದೇ ಸ್ಟೆಪ್ಪಲ್ಲಿ ಆಗ್ಬೋದು ಅಥವಾ ಆ ಫಾರ್ಮೇಷನು 10 ಸ್ಟೆಪ್ಪಲ್ಲಿ ಆಗ್ಬೋದು. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ರೂಟ್ ಇದೆ, ಈ ಜಾಗದಿಂದ ನಾವು ಈ ಜಾಗಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದನ್ನು ಬೇರೆ ಬೇರೆ ದಾರಿಗಳಲ್ಲಿ ನಾವು ಹೋಗ್ಬೋದು. ಒಂದೊಂದು ದಾರಿನಲ್ಲಿ ಹೋದಾಗ ಒಂದೊಂದು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಅದು ಯಾವ ದಾರಿನಲ್ಲಾದರೂ ನೀವು ಹೋಗ್ರಿ, 2 ಡೆಸ್ಟಿನೇಷನ್ ಅಂದರೆ ಮನೆಯಿಂದ ಕಾಲೇಜ್ಗೆ ಹೋಗ್ತಾ ಇದ್ದೀರ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕಾಲೇಜಿಂದ ಮನೆಗೆ ಹೋಗೋಕ್ಕೆ 10 ದಾರಿಗಳಿದೆ ಅಂದರೆ ನೀವು ಯಾವುದೇ ದಾರಿಯಿಂದ ಹೋದ್ರೂ ಆ ಎನರ್ಜಿ ಏನಿದೆಯಲ್ಲ, ಈ ಡೆಸ್ಟಿನೇಷನಿಂದ ಈ ಮನೆಯಿಂದ ಕಾಲೇಜ್ಗೆ ಹೋಗೋದಕ್ಕೆ ಅದು ಸೇಮ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಎಸ್ ಲಾ ಆಫ್ ಎಂಥಾಲ್ಪಿ. ದ ಹೀಟ್ ಇನ್ವಾಲ್ವ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್, ವೆದರ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ 1 step ಆರ್ ಇನ್ ಸೆವೆರಲ್ ಸ್ಟೆಪ್, ರಿಮೈನ್ಸ್ ದಿ ಸೇಮ್ ಅಂತ ಹೇಳ್ತೀವಿ. ಆ ರೂಲ್ಗೆ ಕರಿತೀವಿ ಎಸ್ ಲಾ ಅಂತ ಹೇಳ್ತೀವಿ. ಆ ಬೇಸಿಸ್ ಮೇಲೆ ಬಾರ್ನ್-ಹೇಬರ್ ಸೈಕಲ್ನ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ಸೋಡಿಯಂ ಕ್ಲೋರೈಡ್ ಫಾರ್ಮೇಷನ್ ಹೇಗಾಗತ್ತೆ ಅಂತ ನೋಡ್ಕೊಳ್ಳೋಣ. ಈಗ ಸೋಡಿಯಂ ಇದೆ, ಕ್ಲೋರಿನ್ ಇದೆ, ಅವೆರಡೂ ಕಂಬೈನ್ ಮಾಡ್ತೀನಿ, ನನಗೆ ಸೋಡಿಯಂ ಕ್ಲೋರೈಡ್ ಬಂತು. ಈಗ ಏನು ಎನರ್ಜಿ ಇನ್ವಾಲ್ವ್ ಆಗಿದೆಯಲ್ಲ, ಒಂದು ಸೋಡಿಯಮ್ಮು ಕ್ಲೋರಿನು ಕಂಬೈನ್ ಆದಾಗ, ಸೋಡಿಯಮ್ಮು ಸಾಲಿಡ್ ಸ್ಟೇಟಲ್ಲಿರುತ್ತೆ, ಕ್ಲೋರಿನು ಗೇಷಿಯಸ್ ಸ್ಟೇಟಲ್ಲಿರುತ್ತೆ, ಎರಡೂ ಕಂಬೈನ್ ಮಾಡಿದಾಗ ನನಗೆ ಸಾಲಿಡ್ ಸೋಡಿಯಂ ಕ್ಲೋರೈಡ್ ಬರುತ್ತೆ. ಇಲ್ಲಿ ಏನು ಫಾರ್ಮೇಷನ್ ಆದಾಗ ಏನು ಎನರ್ಜಿ ಇನ್ವಾಲ್ವ್ ಆಗಿದೆಯಲ್ಲ, ಆ ಎನರ್ಜಿಗೆ ನಾನು ಏನಂತ ಕರಿತೀನಿ ಅಂದರೆ ಡೆಲ್ಟಾ HF ಅಂತ ಕರಿತೀನಿ, ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಂತ ಹೇಳ್ತೀನಿ.
ಫಾರ್ಮ್ ಇಲ್ಲಿ ಎರಡು ಏನು ಮಾಡ್ತಾ ಇದೆ, ಒಂದು ಹೊಸ ಕಾಂಪೌಂಡ್ ಫಾರ್ಮ್ ಆಗ್ತಾ ಇದೆ ಬೈ ಕಂಬೈನಿಂಗ್ ಟು ಡಿಫ್ರೆಂಟ್ ಎಲಿಮೆಂಟ್ಸ್, ಟು ಡಿಫ್ರೆಂಟ್ ಆಟಮ್. ಅದಕ್ಕೆ ಅವಾಗ ಏನಿದೆಯಲ್ಲ ಆ ರಿಯಾಕ್ಷನ್ ಏನು ಹೀಟ್ ಇನ್ವಾಲ್ವ್ ಆಗಿದೆಯಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ, ಡೆಲ್ಟಾ ಎಚ್ ಎಫ್ ಅಂತ ಕರಿತೀವಿ, ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಂತ ಕರಿತೀವಿ. ಇದು ಒಂದೇ ಸ್ಟೆಪ್ಪಲ್ಲಿ ಆಗ್ಬೋದು. ಇಲ್ಲ ಅಂತಂದರೆ ಬೇರೆ ಬೇರೆ ನಂಬರ್ ಆಫ್ ಸ್ಟೆಪ್ಸಲ್ಲಿ ಆಗ್ಬೋದು. ಫಾರ್ ಎಕ್ಸಾಂಪಲ್ ಏನು ಮಾಡ್ತೀನಿ, ಸೋಡಿಯಂ ಸಾಲಿಡ್ ಇರೋದನ್ನ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಎ ಗೇಷಿಯಸ್ ಫಾರ್ಮ್. ನಿಮಗೆ ಗೊತ್ತಿದೆ, ಯಾವುದೇ ಒಂದು ಸಬ್ಸ್ಟೆನ್ಸು ಡೈರೆಕ್ಟಾಗಿ ಸಾಲಿಡ್ ಸ್ಟೇಟಿಂದ ಗೇಷಿಯಸ್ ಸ್ಟೇಟ್ಗೆ ಹೋದರೆ ವಿತೌಟ್ ಅಂಡರ್ ಗೋಯಿಂಗ್ ಎ ಲಿಕ್ವಿಡ್ ಸ್ಟೇಟ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಸಬ್ಲಿಮೇಟ್ಸ್ ಅಂತ ಕರಿತೀವಿ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ. ನಾನೀಗ ಸಬ್ಲಿಮೇಷನ್ ಮಾಡಿ ಸೋಡಿಯಂ ಸಾಲಿಡ್ ಇರೋದನ್ನ ಸೋಡಿಯಂ ಗೇಷಿಯಸ್ ಫಾರ್ಮ್ಗೆ ಡೈರೆಕ್ಟಾಗಿ ಕನ್ವರ್ಟ್ ಮಾಡ್ತೀನಿ. ಆವಾಗ ಏನು ಎನರ್ಜಿ ಇನ್ವಾಲ್ವ್ ಆಗಿದೆಯಲ್ಲ, ಏನು ಹೀಟ್ ಕಂಟೆಂಟ್ ಇನ್ವಾಲ್ವ್ ಆಗಿದೆಯಲ್ಲ ಅದಕ್ಕೆ ಏನಂತ ಕರಿತೀನಿ, ಎಂಥಾಲ್ಪಿ ಆಫ್ ಸಬ್ಲಿಮೇಷನ್ ಅಂತ ಕರಿತೀನಿ. ಅಲ್ಲಿ ಎಂಥಾಲ್ಪಿ ಆಫ್ ಸಬ್ಲಿಮೇಷನ್ ಇರುತ್ತೆ. ನೆಕ್ಸ್ಟ್ ಅದು ಏನಾಗಿದೆ, ನಿಮಗಿರುವಂಥ ಸೋಡಿಯಂ ಗೇಷಿಯಸ್ ಫಾರ್ಮಲ್ಲಿ ಇರೋದನ್ನು ನಾನು ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತೀನಿ ಬೈ ಸ್ಪೆಂಡಿಂಗ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಆ ಎನರ್ಜಿಗೆ ನಾನು ಏನಂತ ಕರಿತೀನಿ, ಅಯನೈಸೇಷನ್ ಎನರ್ಜಿ ಅಂತ ಕರಿತೀನಿ. ಅಯನೈಸೇಷನ್ ಎನರ್ಜಿ ಇಸ್ ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎನ್ ಎಲೆಕ್ಟ್ರಾನ್ ಫ್ರಮ್ ದಿ ನ್ಯೂಟ್ರಲ್ ಗೇಷಿಯಸ್ ಆಟಮ್. ನನಗಿಲ್ಲಿ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಏನಾಗಬೇಕು, ಎಲೆಕ್ಟ್ರೋ ಪಾಸಿಟಿವ್ ಇರಬೇಕು, ಎಲೆಕ್ಟ್ರೋ ನೆಗೆಟಿವ್ ಇರಬೇಕು. ಹಾಗಾಗಿ ನಾನೇನು ಮಾಡ್ತೀನಿ, ಸಾಲಿಡ್ ಇದ್ದದನ್ನು ಗೇಷಿಯಸ್ ಫಾರ್ಮ್ ಮಾಡ್ಕೊಳ್ತೀನಿ. ಗೇಷಿಯಸ್ ಫಾರ್ಮಲ್ಲಿ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಈಸಿ ಆಗುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಗೇಷಿಯಸ್ ಫಾರ್ಮಿಗೆ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತೀನಿ. ಆವಾಗ ಏನು ಎನರ್ಜಿ ಇನ್ವಾಲ್ವ್ ಆಗಿರುತ್ತಲ್ಲ ಆ ಎನರ್ಜಿಗೆ ನಾನು ಅಯನೈಸೇಷನ್ ಎನರ್ಜಿ ಅಂತ ಕರಿತೀನಿ. ಅದೇ ರೀತಿ ಕ್ಲೋರಿನ್ ಏನಿದೆಯಲ್ಲ ಅದನ್ನು ನಾನೇನು ಮಾಡ್ತೀನಿ, ಡಿಸೋಸಿಯೇಟ್ ಮಾಡ್ತೀನಿ. ದಟ್ ವಿಲ್ ಬಿ ಇನ್ ಎ ಗೇಷಿಯಸ್ ಫಾರ್ಮ್. ಡಿಸೋಸಿಯೇಟ್ ಮಾಡಿದಾಗ ಕ್ಲೋರಿನ್ ಮತ್ತು ಕ್ಲೋರಿನ್ ಮಧ್ಯೆ ಇರುವಂಥ ಬಾಂಡ್ ಕ್ಲೀವ್ ಆಗುತ್ತೆ, ಕ್ಲೋರಿನ್ ಆಟಮ್ ಬರುತ್ತೆ. ದಟ್ ವಿಲ್ ಬಿ ಇನ್ ಎ ಗೇಷಿಯಸ್ ಫಾರ್ಮ್. ಅದಕ್ಕೆ ಏನು ಮಾಡ್ತೀನಿ, ಒಂದು ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ತೀನಿ. ಆವಾಗ ಅದೇನಾಗುತ್ತೆ, Cl- ಆಗಿ ಕನ್ವರ್ಟ್ ಆಗುತ್ತೆ. ಸೊ ಒಂದು ಎಲೆಕ್ಟ್ರೋ ಪಾಸಿಟಿವ್ ಇದೆ, ಇನ್ನೊಂದು ಎಲೆಕ್ಟ್ರೋ ನೆಗೆಟಿವ್ ಇದೆ. ಆ ಎಲೆಕ್ಟ್ರೋ ನೆಗೆಟಿವ್ ಆಟಮ್ ಆಗಬೇಕು ಅಂದರೆ ಎರಡು ಸ್ಟೆಪ್ ಇನ್ವಾಲ್ವ್ ಆಗಿದೆ. ಒಂದು ಡಿಸೋಸಿಯೇಷನ್ ಆಗ್ತಿದೆ, ಎನರ್ಜಿ ಇನ್ವಾಲ್ವ್ ಇನ್ ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಡಿಸೋಸಿಯೇಷನ್ ಎನರ್ಜಿ ಅಂತ ಕರಿತೀವಿ. ಎರಡನೇದು ಅಯನೈಸೇಷನ್ ಎನರ್ಜಿ ಇನ್ವಾಲ್ವ್ ಆಗ್ತಿದೆ. ನಾವು ಒಂದು ಎಲೆಕ್ಟ್ರೋ ಪಾಸಿಟಿವ್ ಇದೆ, ಇನ್ನೊಂದು ಎಲೆಕ್ಟ್ರೋ ನೆಗೆಟಿವ್ ಇದೆ, ಅವೆರಡೂ ಕಂಬೈನ್ ಆದಾಗ ನಿಮಗೆ ಸಾಲಿಡ್ ಬರ್ತಾ ಇದೆ. 1 mole ಆಫ್ ಎನ್ ಸೋಡಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗೋದಕ್ಕೆ ಫ್ರಮ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್ ವಿಚ್ ಆರ್ ಪಾಸಿಟಿವ್ಲಿ ಚಾರ್ಜ್, ನೆಗೆಟಿವ್ಲಿ ಚಾರ್ಜ್ ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಲ್ಯಾಟಿಸ್ ಎನರ್ಜಿ ಅಂತ ಕರಿತೀವಿ. ಸೊ ಇಲ್ಲೇನಾಗ್ತಾ ಇದೆ, ಎಷ್ಟು ಸ್ಟೆಪ್ಪಲ್ಲಿ ಇನ್ವಾಲ್ವ್ ಆಗ್ತಾ ಇದೆ, ನಮ್ಗೆ ಏನಾಗ್ತಿದೆ, ಅಕಾರ್ಡಿಂಗ್ ಟು ದಿ ಹೆಸ್ ಲಾ ವೆದರ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಒನ್ ಸ್ಟೆಪ್ ಆರ್ ಇನ್ ನಂಬರ್ ಆಫ್ ಸ್ಟೆಪ್, ದ ಎನರ್ಜಿ ಇನ್ವಾಲ್ವ್ ಇನ್ ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್ ರಿಮೈನ್ಸ್ ದಿ ಸೇಮ್ ಅಂತ ಹೇಳ್ತಾರೆ. ಒಂದೇ ಸ್ಟೆಪ್ಪಲ್ಲಿ ಆಯಿತು ಅಂದರೆ ಅದಕ್ಕೆ ಏನಂತ ಕರಿತೀವಿ ನಾವು, ಡೆಲ್ಟಾ ಎಚ್ ಎಫ್ ಅಂತ ಕರಿತೀವಿ, ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಂತ ಕರಿತೀವಿ. ಅದು ಒಂದೇ ಸ್ಟೆಪ್ಪಲ್ಲಿ ಬೇಕಾದ್ರೆ ಆಗ್ಬೋದು. ಅದು ಬಿಟ್ಟರೆ ನಮ್ಗೆ ಏನಾಗ್ಬೋದು ಅಂತಂದರೆ ಸಬ್ಲಿಮೇಷನ್ ಆಗುತ್ತೆ, ಅಯನೈಸೇಷನ್ ಎನರ್ಜಿ ಆಗುತ್ತೆ, ಡಿಸೋಸಿಯೇಷನ್ ಎನರ್ಜಿ ಆಗುತ್ತೆ, ಎಲೆಕ್ಟ್ರಾನ್ ಅಫಿನಿಟಿ ಆಗುತ್ತೆ, ಇವು ಆಗುತ್ತೆ. ಮಿಕ್ಕಿದ ಎಲ್ಲ ಸ್ಟೆಪ್ಪಲ್ಲಿ ಆಗೋದನ್ನು ನಾನು ಕಂಬೈನ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಯುನ ಕ್ಯಾಲ್ಕುಲೇಟ್ ಮಾಡ್ತೀನಿ, ಇಂಡೈರೆಕ್ಟ್ಲಿ, ನಾಟ್ ಡೈರೆಕ್ಟ್ಲಿ. ಇಂಡೈರೆಕ್ಟ್ ಯು ಇನ್ ದ ಫಾರ್ಮ್ ಆಫ್ ಸೈಕ್ಲಿಕ್ ರಿಯಾಕ್ಷನ್ ಮಾಡ್ಕೊಂಬಿಟ್ಟು ಯೂಸಿಂಗ್ ದಿಸ್ ಫಾರ್ಮುಲಾ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಲ್ಯಾಟಿಸ್ ಎನರ್ಜಿ. ದ ಕ್ಯಾಲ್ಕುಲೇಷನ್ ಆಫ್ ಲ್ಯಾಟಿಸ್ ಎನರ್ಜಿ ಇಂಡೈರೆಕ್ಟ್ಲಿ ಯೂಸಿಂಗ್ ಎ cycle. That cycle we are going to call it as a Born-HABER cycle. ಆ ರೀತಿಯಾಗಿ ನಾವು ಯುನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ತುಂಬ ಸ್ಟ್ರಾಂಗೆಸ್ಟ್ ಬಾಂಡ್ ಯಾವುದು ಅಂತಂದರೆ ಕೆಮಿಕಲ್ ಬಾಂಡಿಂಗಲ್ಲಿ ಅಯಾನಿಕ್ ಬಾಂಡಿಂಗ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಒಂದು ಎಲೆಕ್ಟ್ರೋ ಪಾಸಿಟಿವ್ ಇದೆ, ಒಂದು ಎಲೆಕ್ಟ್ರೋ ನೆಗೆಟಿವ್ ಇದೆ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನು ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸಲ್ಲಿ ಜಾಸ್ತಿ ಇರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಹಾಗಾಗಿ ಯಾವುದು ಟೈಪ್ ಕೆಮಿಕಲ್ ಬಾಂಡಿಂಗ್ ಇದೆಯಲ್ಲ ಅದರಲ್ಲಿ ತುಂಬ ಸ್ಟ್ರಾಂಗ್ ಬಾಂಡ್ ಯಾವುದು ಅಂದರೆ ಅಯಾನಿಕ್ ಬಾಂಡ್ ಅಂತ ಹೇಳ್ತೀವಿ. ಆದರೆ ನಮ್ಮ ಜೀವನದಲ್ಲಿ ತುಂಬ ಸ್ಟ್ರಾಂಗ್ ಬಾಂಡ್ ಯಾವುದು ಅಂದರೆ ನಮ್ಮ ತಾಯಿ ಜೊತೆ ನಮಗಿರುವಂಥ ಬಾಂಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮದರ್ ಆ್ಯಂಡ್ ಎ ಚೈಲ್ಡ್ ಬಾಂಡ್ ಈಸ್ ಇನ್ಫೈನೈಟ್. ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಅದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಪ್ರಪಂಚದಲ್ಲಿ ಇರುವಂಥ ಎಲ್ಲ ಬಂಧಗಳಿಗಿಂತ, ಎಲ್ಲ ಬಾಂಡ್ಗಿನೂ ಸ್ಟ್ರಾಂಗೆಸ್ಟ್ ಬಾಂಡ್ ಅಂತಂದರೆ ಅದು ಅಮ್ಮ ಮತ್ತು ಮಗುಂದು ಆಗಿರುತ್ತೆ. ಅದು ಹುಟ್ಟಿದಾಗಿಂದ ಕರಳು ಬಳ್ಳಿಯಿಂದ ಕಟ್ ಮಾಡ್ಕೊಂಡು ಬರೋ ಅಂಥದ್ದು ಹೊಟ್ಟೆಲಿರೋ ತನಕನೂ ಅದು ಪ್ರತಿ ಕ್ಷಣನೂ ಅವ್ರು ಎಷ್ಟೇ ವಯಸ್ಸು ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ನೆಗ್ಲೆಕ್ಟ್ ಮಾಡ್ಬೋದು, ಕಾಯಿಲೆ ಇರ್ಬೋದು, ಏನೇ ಇರ್ಬೋದು, ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಆ ತಾಯಿ ಮತ್ತು ಮಗನ ಬಾಂಡ್ ಏನಿದೆಯಲ್ಲ ಅದು ಸ್ಟ್ರಾಂಗೆಸ್ಟ್ ಬಾಂಡು. ಅದಕ್ಕೆ ಬಿಟ್ಟರೆ ಯಾವುದು ಬಾಂಡ್ ಇಲ್ಲ. ಕೆಮಿಕಲ್ ಬಾಂಡಿಂಗಲ್ಲಿ ಅಯಾನಿಕ್ ಬಾಂಡ್ ಈಸ್ ಸ್ಟ್ರಾಂಗರ್ ಬಾಂಡ್, ನೋ ಡೌಟ್. ಬಟ್ ನಿಜವಾದ ಜೀವನದಲ್ಲಿ
ತುಂಬ ಸ್ಟ್ರಾಂಗ್ ಬಾಂಡ್ ಯಾವುದು ಅಂದರೆ ಬಿಟ್ವೀನ್ ಚೈಲ್ಡ್ ಆ್ಯಂಡ್ ಎ ಮದರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.